ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ. ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ. ಮಾನಸಿಕ, ದೈಹಿಕ, ಸಾಮಾಜಿಕ ಸುಸ್ಥಿತಿ, ಮಹಿಳೆಯರು, ಮಕ್ಕಳು, ಹಿರಿಯರು, ಹದಿಹರೆಯದವರ ಸ್ವಾಸ್ಥ್ಯ ಆರೋಗ್ಯ ಸುಸ್ಥಿರತೆಯೆಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯದಂಗಳ. ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಿಗ್ಗೆ 9:20 ಮರುಪ್ರಸಾರ ಶುಕ್ರವಾರ ಸಂಜೆ 6:50. ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ. ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಎಂದಿನಂತೆ ತಮಗೆಲ್ಲರಿಗೂ ಆರೋಗ್ಯದಂಗಳ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇಂದು ವಿಶ್ವ ಮಲೇರಿಯಾ ದಿನದ ಕುರಿತು ಮಾಹಿತಿಯನ್ನು ನೀಡಲು ಇಂದು ನಮ್ಮೊಂದಿಗಿದ್ದಾರೆ ಹಾಸನ ಜಿಲ್ಲೆಯ SDM ಆಸ್ಪತ್ರೆಯ ಸ್ನಾತಕೋತ್ತರ ವೈದ್ಯರಾದ ಡಾಕ್ಟರ್ ಪೂರ್ಣಚಂದ್ರ ತೇಜಸ್ವಿನಿರವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ವಿಶ್ವ ಮಲೇರಿಯಾ ದಿನದ ಕುರಿತು ಮಾಹಿತಿಯನ್ನು ತಿಳಿಯೋಣ. ಮೇಡಮ್, ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಮ್ಯಾಮ್. ಧನ್ಯವಾದಗಳು. ಮೊದಲಿಗೆ ವಿಶ್ವ ಮಲೇರಿಯಾ ದಿನದ ಇತಿಹಾಸ ಹಾಗೂ ಹಿನ್ನೆಲೆಯನ್ನು ನಮಗೆ ಮತ್ತು ನಮ್ಮ ಕೇಳುಗರಿಗೆ ತಿಳಿಸೋದಾದ್ರೆ ಮೇಡಮ್. ಪ್ರತಿ ವರ್ಷ ಏಪ್ರಿಲ್ 25ರಂದು ವಿಶ್ವ ಮಲೇರಿಯಾ ದಿನವನ್ನು ಆಚರಿಸಲಾಗುತ್ತದೆ. ಈ ದಿನವನ್ನು ವಿಶ್ವ ಆರೋಗ್ಯ ಸಂಸ್ಥೆ 2007ರಲ್ಲಿ ಮಲೇರಿಯಾ ವಿರುದ್ಧ ಜನರಲ್ಲಿ ಜಾಗೃತಿ ಮೂಡಿಸಲು ಹಾಗೆ ಇದರ ನಿಯಂತ್ರಣದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ 2007ರಲ್ಲಿ ಅಧಿಕೃತವಾಗಿ ಘೋಷಣೆ ಮಾಡಿದರು. ಖಂಡಿತ ಮ್ಯಾಮ್. ಈ ಆರೋಗ್ಯದ ಕುರಿತು ಸಾಕಷ್ಟು ಅರಿವು ಕಾರ್ಯಕ್ರಮಗಳನ್ನ ಮಾಡೋದ್ರ ಉದ್ದೇಶ ಏನು ಅಂತಂದರೆ ಅವರಿಗೆ ಅರಿವು ಮೂಡಿಸ್ಬೇಕು ಆ ಕಾಯಿಲೆ ಬಗ್ಗೆ ಅನ್ನೋದ್ರ ಒಂದು ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದೀವಿ. ಹಾಗಿದ್ರೆ ಈ ವಿಶ್ವ ಮಲೇರಿಯಾ ದಿನದ 2025ರ ಆಚರಣೆಯ ಉದ್ದೇಶ ಹಾಗೂ ಮಹತ್ವವನ್ನು ನಮಗೆ ಮತ್ತು ನಮ್ಮ ಕೇಳುಗರಿಗೆ ತಿಳಿಸುತ್ತಾದ್ರೆ ಮೇಡಮ್. ಜನರಲ್ಲಿ ಮೊದಲನೇದಾಗಿ ಮಲೇರಿಯಾ ಬಗ್ಗೆ ಅರಿವು ಮೂಡಿಸುವುದು, ಹಾಗೆ ಮಲೇರಿಯಾ ಬರದೇ ಇರೋ ರೀತಿ ಹೇಗೆ ಮುಂಜಾಗ್ರತೆ ಕ್ರಮಗಳನ್ನ ತೆಗೆದುಕೊಳ್ಬೇಕು ಎಂದು ಜನರಿಗೆ ಸವಿವರವಾಗಿ ತಿಳಿಸುವುದು, ಜೊತೆಗೆ ಮಲೇರಿಯಾ ರೋಗದ ನಿರ್ಮೂಲನೆ ಬಗ್ಗೆ ಜನರ ಮಧ್ಯೆ ಪ್ರೋತ್ಸಾಹ ನೀಡುವುದು ಈ ದಿನದ ಉದ್ದೇಶ ಆಗಿದೆ. ಹಾಗಿದ್ರೆ ಪ್ರತಿ ವರ್ಷ ಒಂದು ಘೋಷವಾಕ್ಯದೊಂದಿಗೆ ವಿಶ್ವ ಮಲೇರಿಯಾ ದಿನವನ್ನು ಆಚರಣೆ ಮಾಡ್ತಾ ಬರಲಾಗ್ತಿದೆ ಮೇಡಮ್. ಹಾಗಿದ್ರೆ ಈ ವರ್ಷದ ಘೋಷವಾಕ್ಯವನ್ನು ನಮಗೆ ತಿಳಿಸೋದಾದ್ರೆ? ಈ ಬಾರಿಯ ಘೋಷವಾಕ್ಯ ಮಲೇರಿಯಾ ನಮ್ಮಿಂದ ಮುಕ್ತವಾಗಲಿ, ಪುನರ್ನಿವೇಶ, ಪುನರ್ಕಲ್ಪನೆ, ಪುನರ್ಜಾಗೃತಿ. ಅಂದರೆ ಮಲೇರಿಯಾ ನಿರ್ಮೂಲನೆಗಾಗಿ ನಮ್ಮಿಂದ ಹೊಸ ಹೊಸ ಕಲ್ಪನೆಗಳೇನು ಬರ್ಬೋದು, ಅಂದರೆ ಹೊಸ ಆಲೋಚನೆಗಳೇನಿರ್ಬೋದು, ಹಾಗೆ ಪುನರ್ಜಾಗೃತಿ ಅಂದರೆ ಜನರ ಮಧ್ಯ ಮಲೇರಿಯಾ ಹೋಗೋ ರೀತಿ ಹೇಗೆ ಜಾಗೃತಿ ಮೂಡಿಸಬೇಕು, ಜನರಿಂದ ಜನರಿಗೋಸ್ಕರ ಈ ಬಾರಿ ಮಲೇರಿಯಾ ನಿರ್ಮೂಲನೆ ಆಗಲಿ ಅನ್ನೋದೇ ಈ ಬಾರಿಯ ಘೋಷವಾಕ್ಯ. ಹಾಗಿದ್ರೆ ಸಾಕಷ್ಟು ಮಲೇರಿಯಾ ಕುರಿತು ವಿಚಾರಗಳನ್ನ ನಾವು ಈಗ ಆಲ್ರೆಡಿ ಚರ್ಚೆ ಮಾಡ್ತಾ ಇದ್ದೀವಿ ಮೇಡಮ್. ಈ ಮಲೇರಿಯಾ ಅಂದರೆ ಏನು ಅನ್ನೋದನ್ನ ನಮಗೆ ತಿಳಿಸ್ಬೋದಾ? ಮಲೇರಿಯಾ ಒಂದು ಸಾಂಕ್ರಾಮಿಕ ರೋಗ. ಪ್ರಮುಖವಾಗಿ ಜ್ವರ ಇದರ ಲಕ್ಷಣ. ಪ್ಲಾಸ್ಮೋಡಿಯಂ ಅನ್ನೋ ಪರಜೀವಿಯಿಂದ ಈ ಕಾಯಿಲೆ ಉಂಟಾಗುತ್ತದೆ. ಮಳೆಗಾಲದ ಸಂದರ್ಭದಲ್ಲಿ ಸೊಳ್ಳೆಗಳು ಎಲ್ಲ ಕಡೆ ಉತ್ಪತ್ತಿ ಆಗುತ್ತೆ. ಅದರಲ್ಲಿ ಅನಾಫಿಲಿಸ್ ಅನ್ನೋ ಹೆಣ್ಣು ಸೊಳ್ಳೆಯಿಂದ ಈ ರೋಗ ಹರಡುತ್ತೆ. ಪ್ಲಾಸ್ಮೋಡಿಯಂ ಅನ್ನೋ ಪರಜೀವಿ ಆ ಸೊಳ್ಳೆಯ ಮೂಲಕ ಒಬ್ಬ ವ್ಯಕ್ತಿಗೆಯಿಂದ ಇನ್ನೊಬ್ಬ ವ್ಯಕ್ತಿಗೆ ಸೊಳ್ಳೆ ಕಡಿತದಿಂದ ಹರಡುತ್ತೆ. ಸೊಳ್ಳೆ ಮೂಲಕ ಈ ಮಲೇರಿಯಾ ಕಾಯಿಲೆ ಬರುವಂಥದ್ದು. ಹಾಗಿದ್ರೆ ಈ ಮಲೇರಿಯಾದ ರೋಗ ಲಕ್ಷಣಗಳನ್ನ ನಮಗೆ ತಿಳಿಸೋದಾದ್ರೆ ಮೇಡಮ್? ಮೊದಲನೇದಾಗಿ ಜ್ವರ ಇದರ ಮೊದಲನೇ ಲಕ್ಷಣ. ಎರಡನೇದಾಗಿ ಸಿಕ್ಕಾಬಟ್ಟೆ ತಲೆನೋವಿರುತ್ತೆ, ಜೊತೆಗೆ ಚಳಿ ಅನ್ನೋದಾಗಿರ್ಬೋದು, ರಾತ್ರಿ ಸಮಯದಲ್ಲಿ ಹೆಚ್ಚಿಗೆ ನಡಕ ಆಗೋದು, ಸುಸ್ತಾಗೋದು, ವಾಂತಿ ಬರೋದು, ದುರ್ಬಲತೆ ಇರ್ಬೋದು ವ್ಯಕ್ತಿಯಲ್ಲಿ. ಇದೆಲ್ಲದೂ ಕೂಡ ಮಲೇರಿಯಾ ರೋಗದ ಪ್ರಮುಖ ಲಕ್ಷಣಗಳಾಗಿದೆ. ಇದಲ್ಲದೆ ಕೆಲವರಿಗೆ ಎದೆ ಬಡಿತ ಜಾಸ್ತಿ ಆದಾಗ ಅನಿಸೋದು, ಹಾಗೆಯೇ ಪೇಲವವಾದಂಗೆ ಕಾಣೋದಾಗಿರಬಹುದು, ಕೆಲವರಿಗೆ ವಾಂತಿ ಜೊತೆಗೆ ಭೇದಿ ಕೂಡ ಶುರುವಾಗ್ಬೋದು. ಇದೆಲ್ಲ ಮಲೇರಿಯಾ ರೋಗದಲ್ಲಿ ಕಂಡುಬರುವ ಸಾಮಾನ್ಯ ಲಕ್ಷಣಗಳು. ಹಾಗಿದ್ರೆ ಈ ಮಲೇರಿಯಾ ರೋಗ ಬರಲು ಕಾರಣಗಳೇನೇನಿರ್ಬೋದು ಮೇಡಮ್? ಮೊದಲನೇ ಕಾರಣ ನಾನು ಹೇಳೋ ರೀತಿ ಸೊಳ್ಳೆ ಕಚ್ಚೋದ್ರಿಂದ ಇದು ಹರಡುತ್ತದೆ. ಪ್ಲಾಸ್ಮೋಡಿಯಂ ಇದಕ್ಕೆ ಕಾರಣವಾಗುವ ಜೀವಿಯಾದರೂ ಕೂಡ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಹರಡಬೇಕು ಅಂದರೆ ಪ್ರಮುಖ ಕಾರಣ ಸೊಳ್ಳೆ. ನಾವು ಮನೆಯ ಸುತ್ತಮುತ್ತ ನೀರಿನ ಪ್ರದೇಶ ಎಲ್ಲಿ ನಿಲ್ಲುತ್ತೋ ಅಲ್ಲಿ ಈ ಸೊಳ್ಳೆ ತನ್ನ ಮೊಟ್ಟೆಗಳನ್ನ ಇಡುತ್ತೆ. ಆ ಮೊಟ್ಟೆಯಿಂದ ಬಂದ ಮರಿಗಳು ಒಬ್ಬ ವ್ಯಕ್ತಿ ಕಚ್ಚುತ್ತೆ, ಅಲ್ಲಿ ಅದರ ಪ್ಲಾಸ್ಮೋಡಿಯಂ ಜೀವಿಯನ್ನು ಅದು ಅಲ್ಲಿಂದ ತಗೊಂಡು
ತನ್ನ ಹೊಟ್ಟೆಲಿ ಇಟ್ಕೊಳ್ಳುತ್ತೆ. ನಂತರ ಅದು ಮತ್ತೊಂದು ವ್ಯಕ್ತಿಗೆ ಹೋಗಿ ಕಚ್ಚುತ್ತೆ. ಅಲ್ಲಿಂದ ಹೀಗೆ ಅದು ಈ ಜೀವಿನ ಎಲ್ಲ ಕಡೆ ಹರಡಿಸ್ತಾ ಹೋಗುತ್ತೆ. ಇದೇ ಪ್ರಮುಖ ಕಾರಣ. ಸೊ ಮಾತಾಡ್ತಾ ಹೇಳಿದ್ರಿ ಮೇಡಮ್, ಇದು ಒಂದು ಸಾಂಕ್ರಾಮಿಕ ರೋಗ ಅಂತ. ಹಾಗಿದ್ರೆ ಇದು ಹೇಗೆ ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ ಮೇಡಮ್? ಮೊದಲನೇದಾಗಿ ಅನಾಫಿಲಿಸ್ ಸೊಳ್ಳೆ ಒಬ್ಬ ವ್ಯಕ್ತಿ ಕಚ್ಚುತ್ತೆ. ಆ ವ್ಯಕ್ತಿಯಲ್ಲಿ ಒಂದು ವೇಳೆ ಪ್ಲಾಸ್ಮೋಡಿಯಂ ಪರಜೀವಿ ಇದ್ದಲ್ಲಿ ಅದು ಆ ವ್ಯಕ್ತಿಯ ರಕ್ತದ ಮೂಲಕ ಸೊಳ್ಳೆಯ ದೇಹದೊಳಗಡೆ ಸೇರುತ್ತೆ. ಅಲ್ಲಿ ಆ ಸೊಳ್ಳೆಯ ದೇಹದಲ್ಲಿ ಪರಜೀವಿ ಏನಿರುತ್ತೆ ಪ್ಲಾಸ್ಮೋಡಿಯಂ ಅನ್ನೋದು, ಅದು ತನ್ಪಾಡಿಗೆ ತಾನು ದ್ವಿಗುಣಗೊಳ್ತಾ ಹೋಗುತ್ತೆ. ಅಲ್ಲಿಂದ ಅದು ಇದೇ ಸೊಳ್ಳೆ ಮತ್ತೊಬ್ಬ ವ್ಯಕ್ತಿ ಕಚ್ಚಿದಾಗ ಆ ವ್ಯಕ್ತಿಯಲ್ಲಿ ಆ ಪರಜೀವಿ ಹೋಗಿ ನೆಲೆ ಆಗುತ್ತೆ. ಅಲ್ಲಿ ಮತ್ತೆ ಆ ವ್ಯಕ್ತಿಯ ಲಿವರ್ ಒಳಗಡೆ ಸೇರಿ ಅಲ್ಲಿಂದ ತನ್ನ ಸಂತಾನೋತ್ಪತ್ತಿ ಕ್ರಿಯೆಯನ್ನು ಹೆಚ್ಚಿಸಿಕೊಂಡು ಮಲೇರಿಯಾ ರೋಗ ಬರಲಿಕ್ಕೆ ಕಾರಣ ಆಗುತ್ತೆ. ಹೀಗೆ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಸೊಳ್ಳೆ ಕಚ್ಚುವುದರ ಮೂಲಕ ಮಲೇರಿಯಾ ರೋಗ ಹರಡುತ್ತದೆ. ಹಾಗಿದ್ರೆ ಈ ಮಲೇರಿಯಾ ರೋಗ ಬಂದಿದೆ ಅಂತ ಕಂಡುಹಿಡಿಯೋದಾದರೂ ಹೇಗೆ ಮೇಡಮ್? ಮೊದಲನೇದಾಗಿ ರಕ್ತ ಪರೀಕ್ಷೆ ಮೂಲಕ ನಾವು ಮಲೇರಿಯಾ ರೋಗನ ನಾವು ಖಾತ್ರಿ ಮಾಡ್ಕೋಬೋದು. ಇದಲ್ಲದೆ ರ್ಯಾಪಿಡ್ ಡಯಾಗ್ನೋಸ್ಟಿಕ್ ಟೆಸ್ಟ್ಗಳ ಮೂಲಕ ಕೂಡ ನಾವು ಮಲೇರಿಯಾ ರೋಗ ಬಗ್ಗೆ ಖಾತ್ರಿಪಡಿಸ್ಕೋಬಹುದಾಗಿದೆ. ಹಾಗಿದ್ರೆ ಏನೆಲ್ಲ ಚಿಕಿತ್ಸೆ ಲಭ್ಯತೆ ಇದೆ ಈ ಮಲೇರಿಯಾ ರೋಗಕ್ಕೆ? ಸಾಮಾನ್ಯವಾಗಿ ಕ್ವಿನಿನ್ ಹಾಗೆ ಆರ್ಟಿಸಮಿನ್ ಆಧಾರಿತ ಚಿಕಿತ್ಸೆಯನ್ನು ನೀಡ್ತಾರೆ. ಇದಲ್ಲದೆ ಲಕ್ಷಣಾಧಾರಿತ ಚಿಕಿತ್ಸೆಗಳು ಕೂಡ ಲಭ್ಯವಿದೆ. ಈ ಮಲೇರಿಯಾ ಬರದಂತೆ ಹೇಗೆ ತಡೆಯಬಹುದು, ಹಾಗೆ ಮುಂಜಾಗ್ರತೆಯ ಕ್ರಮಗಳನ್ನ ನಮಗೆ ತಿಳಿಸೋದಾದ್ರೆ ಮೇಡಮ್? ಮುಂಜಾಗ್ರತೆ ಕ್ರಮ ಅಂದರೆ ಸೊಳ್ಳೆ ಕಚ್ಚದಂತೆ ನಾವು ತಡೆ ಹಿಡಿಬೋದು. ಅಂದರೆ ಮಸ್ಕಿಟೋ ನೆಟ್ಸ್ ಯೂಸ್ ಮಾಡುವುದು, ಹಾಗೆ ಸೊಳ್ಳೆ ಬತ್ತಿಯನ್ನು ಹಚ್ಚೋದಾಗಿರ್ಬೋದು. ಈ ಥರ ಮಾಡೋದ್ರ ಮೂಲಕ ಸೊಳ್ಳೆ ಕಚ್ಚೋದ್ರಿಂದ ನಾವು ಕಾಪಾಡ್ಕೊಳ್ಬೋದು. ಅದು ಸೊಳ್ಳೆ ಕಚ್ಚದೇ ಇರೋ ರೀತಿ ಕ್ರೀಮ್ಗಳನ್ನ ಹಚ್ಕೊಳ್ಳೋದು, ಮಕ್ಕಳು ಹೊರಗಡೆ ಆಟ ಆಡೋಕ್ಕೆ ಹೋದಾಗ ಆ ಕ್ರೀಮ್ಗಳನ್ನ ಹಚ್ಚಿ ಕಳಿಸೋದು. ಈ ಥರ ಸೊಳ್ಳೆ ನಿಯಂತ್ರಣ ಮಾಡೋದ್ರ ಮೂಲಕ ಮೊದಲನೇದಾಗಿ ಮಲೇರಿಯಾನ ನಾವು ತಡೆ ಹಿಡಿಬೋದು. ಎರಡನೇದಾಗಿ ಸೊಳ್ಳೆ ಸಂತಾನೋತ್ಪತ್ತಿಯನ್ನು ನಾವು ತಡೆ ಹಿಡಿಯೋದ್ರ ಮೂಲಕ ಕೂಡ ಈ ರೋಗನ ತಡೆ ಹಿಡಿಬೋದು. ಹೇಗೆ ಅಂದರೆ ಮನೆ ಅಕ್ಕಪಕ್ಕದಲ್ಲಿ ನೀರಿನ ಹೊಂಡಗಳು ಇರುತ್ತೆ, ಅಲ್ಲಿ ನೀರು ನೆಲೆ ನಿಲ್ಲದೆ ಇರೋ ರೀತಿ ನೋಡ್ಕೊಳ್ಳೋದು. ತೆಂಗಿನಕಾಯಿ ಚಿಪ್ಪುಗಳು ಹಾಗೆ ಖಾಲಿ ಬಾಟಲ್ಗಳು ಡಬ್ಬಗಳು ಮನೆ ಸುತ್ತಮುತ್ತ ಇದ್ದಾಗ ಮಳೆಗಾಲದಲ್ಲಿ ಅದನ್ನು ಮಗ್ಚಿ ಹಾಕೋದು. ಆ ಮೂಲಕ ನೀರು ಅದರಲ್ಲಿ ಶೇಖರಣೆ ಆಗದಿರೋ ಥರ ನೋಡ್ಕೊಳ್ಳೋದು. ಇದೆಲ್ಲ ಮಾಡೋದ್ರ ಮೂಲಕ ಆ ನಿಂತ ನೀರಲ್ಲಿ ಸೊಳ್ಳೆ ಮೊಟ್ಟೆ ಇಡೋದನ್ನು ನಾವು ತಡೆಗಟ್ಟಬಹುದು. ಹಾಗೆ ಮನೆ ಸುತ್ತ ಶುದ್ಧತೆ ಕಾಪಾಡ್ಕೊಳ್ಳೋದು, ಗಿಡಗಳು ಬೆಳೆದೇ ಇರೋ ರೀತಿ. ಹಾಗೆ ಅಲ್ಲಿ ತುಂಬ ಗಿಡ ಗಂಟಿಗಳು ಬೆಳೆದ್ರೆ ಅಲ್ಲಿ ಸೊಳ್ಳೆಗಳು ಮತ್ತೆ ಸೇರಿ ಮತ್ತೆ ಸಂತಾನೋತ್ಪತ್ತಿ ಮಾಡುವ ಸಾಧ್ಯತೆ ತುಂಬ ಇರುತ್ತೆ. ಹಾಗಾಗಿ ಮನೆ ಸುತ್ತ ಆದಷ್ಟು ಶುದ್ಧತೆಯನ್ನು ಕಾಪಾಡ್ಕೊಳ್ಳೋದು, ಇವೆಲ್ಲ ಮಾಡೋದ್ರ ಮೂಲಕ ನಾವು ಮಲೇರಿಯಾನ ತಡೆ ಹಿಡಿಬೋದು, ಹಾಗೆ ನಿಯಂತ್ರಿಸಬಹುದಾಗಿದೆ. ಈ ಮಳೆ ಕಾಲದಲ್ಲಿ ಈ ಸೊಳ್ಳೆಗಳ ಉತ್ಪತ್ತಿ ಜಾಸ್ತಿ ಆಗುವಂಥದ್ದು. ಸೊ ಹಾಗಾಗಿ ಸುತ್ತಮುತ್ತಲಿನ ವಾತಾವರಣ ಸ್ವಚ್ಛತೆಯಿಂದ ಕಾಪಾಡಿ ಅಂತ ಹೇಳ್ತಾ ಇದ್ದೀರಿ. ಇನ್ನೊಂದಷ್ಟು ಸಲಹೆಯನ್ನು ನಮ್ಮ ಸಮುದಾಯಕ್ಕೆ ಈ ಸಂದರ್ಭದಲ್ಲಿ ನೀಡೋದಾದರೆ ಮೇಡಮ್, ಅಂದರೆ ಈ ಮಲೇರಿಯಾ ತಡೆಗಟ್ಟುವಲ್ಲಿ ಸಮುದಾಯದ ಪಾತ್ರವನ್ನು ನಮಗೆ ತಿಳಿಸೋದಾದರೆ ಮೇಡಮ್? ಮೊದಲನೇದಾಗಿ ಶಾಲೆ ಹಾಗೂ ಸಮುದಾಯ ಮಟ್ಟದಲ್ಲಿ ಜಾಗೃತಿ ಅಭಿಯಾನವನ್ನು ಮಾಡ್ಕೊಳ್ಳೋದು. ಶಾಲೆ ಮಟ್ಟದಲ್ಲೇ ಸಣ್ಣ ಸಣ್ಣ ಮಕ್ಕಳಿಗೂ ಕೂಡ ಮಲೇರಿಯಾ ಅಂದ್ರೇನು, ಅದರಿಂದ ಹೇಗೆ ರೋಗ ಬರುತ್ತೆ ಅಂತ ಮಕ್ಕಳಿಗೆ ನಾವು ತಿಳುವಳಿಕೆ ನೀಡಿದಾಗ ಅವರು ಮನೆಗೆ ಹೋಗ್ಬಿಟ್ಟು ದೊಡ್ಡವ್ರಿಗೆ ಕೂಡ ಹೇಳ್ತಾರೆ. ಅಷ್ಟೇ ಅಲ್ಲದೆ ಅವರು ಕೂಡ ಸೊಳ್ಳೆಯಿಂದ ಜಾಗರೂಕರಾಗಿರ್ತಾರೆ. ಶಾಲೆಗಳಲ್ಲಿ ನಾಟಕಗಳನ್ನ ಮಾಡೋದಾಗಿರ್ಬೋದು ಅಥವಾ ಪಠ್ಯ ಪುಸ್ತಕಗಳಲ್ಲಿ ಓದಿಸೋದಾಗಿರ್ಬೋದು. ಇದ್ರ ಮೂಲಕ ಕೂಡ ನಾವು ಜಾಗೃತಿ ಅಭಿಯಾನಗಳನ್ನ ಮಾಡ್ಬೋದು. ಸಮುದಾಯ ಮಟ್ಟದಲ್ಲಿ ಅಂದರೆ ಪೋಸ್ಟರ್ಗಳನ್ನ ಹಾಕೋದಾಗಿರ್ಬೋದು, ಮನೆ ಮನೆಗೆ ಟಿ ವಿಗಳ ಮೂಲಕ ನಾವು ಜಾಹೀರಾತುಗಳಲ್ಲಿ ನೀಡೋದಾಗಿರ್ಬೋದು. ಇದೆಲ್ಲದರ ಮೂಲಕ ನಾವು ಅಭಿಯಾನವನ್ನು ಮಾಡ್ಬೋದು. ಮಲೇರಿಯಾ ರೋಗ ಹೆಚ್ಚಾಗಿ ಗರ್ಭಿಣಿ ಮತ್ತು ಮಕ್ಕಳಿಗೆ ತುಂಬ ಅಪಾಯಕಾರಿಯಾದದ್ದು. ಹಾಗಾಗಿ ಆದಷ್ಟು ಸೊಳ್ಳೆ ನಿವಾರಣೆ ಕಾರ್ಯಾಚರಣೆಗಳನ್ನ ಸರ್ಕಾರ ಈಗ ಹಮ್ಮಿಕೊಳ್ತಾ ಇದೆ. ಅದರಲ್ಲಿ ನಾವು ಆ್ಯಕ್ಟಿವ್ ಆಗಿ ಪಾಲ್ಗೊಳ್ಳೋದು, ಈ ಥರ ಎಲ್ಲ ಮಾಡೋದ್ರಿಂದ ಕೂಡ ನಾವು ಎಲ್ಲರಲ್ಲೂ ಜಾಗೃತಿಯನ್ನು ಮೂಡಿಸ್ಬೋದು, ಹಾಗೆ ಸೊಳ್ಳೆ ನಿಯಂತ್ರಣ ಕೂಡ ಮಾಡಬಹುದಾಗಿದೆ. ಜೊತೆಗೆ ಇದಲ್ಲದೆ ಸರ್ಕಾರ ಉಚಿತ ರಕ್ತ ಪರೀಕ್ಷೆ ಹಾಗೂ ಔಷಧ ಅಭಿಯಾನ ಕೂಡ ಹಮ್ಮಿಕೊಂಡಿದೆ. ಅದನ್ನು ಕೂಡ ಜನರು ಸದುಪಯೋಗ ಪಡಿಸ್ಕೋಬೇಕು. ಇದುವರೆಗೂ ಮಲೇರಿಯಾ ಮುಕ್ತ ಮಾಡಲು ಅರಿವು ಕಾರ್ಯಕ್ರಮಗಳು ಯಾವ ರೀತಿ ನಡೀತಾ ಇದೆ ಅನ್ನೋದ್ರ ಕುರಿತು ಮಾಹಿತಿಯನ್ನು ನೀಡಿದ್ರಿ ಮೇಡಮ್. ಈ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುಗರಿಗೆ ನಿಮ್ಮ ಒಂದು ಸಲಹೆಯನ್ನು ತಿಳಿಸೋದಾದ್ರೆ ಮೇಡಮ್? ಮಲೇರಿಯಾ ಹೆಚ್ಚಾಗಿ ಮಳೆ ಆದ ನಂತರ ಹಾಗೆ ನೀರು ಎಲ್ಲೆಲ್ಲಿ ಜಾಸ್ತಿ ನಿಲ್ಲುತ್ತೋ ಆ ಪ್ರದೇಶಗಳಲ್ಲಿ ಕಾಣಿಸ್ಕೊಳ್ಳುತ್ತೆ. ಹಾಗಾಗಿ ಆದಷ್ಟು ನೀರನ್ನ ಮನೆ ಸುತ್ತ ನಿಲ್ಲದೆ ಇರೋ ರೀತಿ, ಹಾಗೆ ಯಾವುದೇ ಕೆರೆ ಬಾವಿ ಇತ್ತು ಅಂದರೆ ಅದನ್ನು ಶುದ್ಧವಾಗಿರೋ ರೀತಿ ನಾವು ನೋಡ್ಕೊಳ್ಬೇಕು. ಅದಲ್ಲದೆ ಎಲ್ಲೆಲ್ಲಿ ನೀರಿನ ತೋಡುಗಳಿರುವ ಸಾಧ್ಯತೆ ಜಾಸ್ತಿ ಇರುತ್ತೋ ಅಲ್ಲೆಲ್ಲ ನಾವು ಅದನ್ನು ಶುಚಿಯಾಗಿಟ್ಕೊಳ್ಳೋದು. ಹಾಗೆ ಸೊಳ್ಳೆ ನಿಯಂತ್ರಣ
ಉಪಾಯಗಳು ಏನೇನಿರುತ್ತೋ ಅದನ್ನು ಆದಷ್ಟು ಉಪಯೋಗಿಸೋದು. ಮಸ್ಕಿಟೋ ನೆಟ್, ಕಾಯಿಲ್ ಆಗಿರ್ಬೋದು, ಸಾಂಬ್ರಾಣಿ ಹೊಗೆ ಕೊಡೋದಾಗಿರ್ಬೋದು, ನೈಸರ್ಗಿಕ ರೀತಿಯಲ್ಲಿ ಹೇಳೋದಾದರೆ ಈ ಥರ ಎಲ್ಲ ಮಾಡೋದ್ರ ಮೂಲಕ ನಾವು ಸೊಳ್ಳೆಯಿಂದ ದೂರವಿರ್ಬೋದು. ಇದರಿಂದ ಮಲೇರಿಯಾ ರೋಗದಿಂದ ಕೂಡ ನಾವು ದೂರ ಇರ್ಬೋದಾಗಿದೆ. ಭಾರತದಲ್ಲಿ ಮಲೇರಿಯಾ ನಿಯಂತ್ರಣಕ್ಕೆ ಹಲವಾರು ಕ್ರಮಗಳನ್ನ ಕೈಗೊಳ್ತಾ ಇದ್ದಾರೆ. ಅದರಲ್ಲಿ ಒಂದು ಅಂದರೆ ರಾಷ್ಟ್ರೀಯ ವೆಕ್ಟರ್ ಜನಿತ ರೋಗ ನಿಯಂತ್ರಣ ಕಾರ್ಯಕ್ರಮ. ಇದರಲ್ಲಿ ಏನು, ಆರೋಗ್ಯ ಕಾರ್ಯಕರ್ತರು ಮನೆ ಮನೆಗೆ ಹೋಗಿಬಿಟ್ಟು ರೋಗ ಪರೀಕ್ಷೆ ಬಗ್ಗೆ ಪರಿಶೀಲಿಸ್ತಾರೆ. ಅಂದರೆ ಜ್ವರ ಬರೋದು, ಹಾಗೆ ಚಳಿ ಜ್ವರ ಬರೋದು, ವಾಂತಿ, ಈ ಥರ ಎಲ್ಲ ಯಾರು ರೋಗಿಗಳು ತಮ್ಮ ಲಕ್ಷಣಗಳನ್ನ ಹೇಳ್ಕೊತಾರೋ ಅವ್ರಿಗೆ ಮಲೇರಿಯಾ ಬಂದಿದೆಯೋ ಇಲ್ವೋ ಅಂತ ಚೆಕ್ ಮಾಡ್ತಾರೆ. ಇದಷ್ಟೇ ಅಲ್ಲದೆ ಮಲೇರಿಯಾ ಬಂದಿದೆ ಆ ರೋಗಿಗೆ ಅಂದರೆ ಅವರಿಗೆ ಉಚಿತ ರಕ್ತ ಪರೀಕ್ಷೆ ಹಾಗೂ ಔಷಧ ಸರಬರಾಜು ಕೂಡ ಮಾಡ್ತಾರೆ. ಇದರಿಂದ ಜನರಿಗೆ ಅವರಿಗೆ ಆಹಾರದ ಮೇಲೆ ಮತ್ತಷ್ಟು ಕಾಳಜಿ ಮೂಡಿಸೋ ಪ್ರಯತ್ನ ಕೂಡ ಮಾಡ್ತಾ ಇದೆ. ಇದಷ್ಟೇ ಅಲ್ಲದೆ ನೀವು ಕೆಲವು ಕಡೆ ನೋಡಿರಬಹುದು, ಮಳೆಗಾಲ ಶುರುವಾಗುವ ಹಂತದಲ್ಲಿ ಸರ್ಕಾರ ತನ್ನ ಸ್ವಯಂ ಖರ್ಚಿಂದ ಎಲ್ಲ ಕಡೆ ಸೊಳ್ಳೆ ಕೀಟನಾಶಕಗಳನ್ನ ಸಿಂಪಡಿಸುತ್ತೆ. ಇದರಿಂದ ಕೂಡ ನಾವು ಸಾಮೂಹಿಕವಾಗಿ ಸೊಳ್ಳೆ ನಿಯಂತ್ರಣ ಮಾಡಬಹುದಾಗಿದೆ. ಇದು ಸರ್ಕಾರ ನಮಗೆ ಮಾಡ್ತಾ ಇದೆ. ಇದಷ್ಟೇ ಅಲ್ಲದೆ ಸಾರ್ವಜನಿಕರಾಗಿ ನಾವು ಕೂಡ ಸರ್ಕಾರ ಜೊತೆ ಕೈ ಜೋಡಿಸಿದ್ರೆ ಮಲೇರಿಯಾ ಮುಕ್ತ ಭಾರತವನ್ನು ಮಾಡಬಹುದಾಗಿದೆ. ಭಾಳ ಸಂತೋಷ ಮ್ಯಾಮ್, ಇಷ್ಟೊತ್ತು ನಮ್ಮ ಜೊತೆ ಇದ್ದು ಆರೋಗ್ಯ ತಿಂಗಳ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿಶ್ವ ಮಲೇರಿಯಾ ದಿನದಂದು ಮಲೇರಿಯಾ ಕುರಿತು ಸಾಕಷ್ಟು ವಿಚಾರಗಳನ್ನ ನಮಗೆ ಮತ್ತು ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಿ. ತುಂಬ ಹೃದಯದ ಧನ್ಯವಾದಗಳು ಮ್ಯಾಮ್. ಧನ್ಯವಾದಗಳು. ಕೇಳುಗರೆ, ಇದುವರೆಗೂ ಆರೋಗ್ಯ ದಂಗಳ ಕಾರ್ಯಕ್ರಮದಲ್ಲಿ ವಿಶ್ವ ಮಲೇರಿಯಾ ದಿನದ ಕುರಿತು ಮಾಹಿತಿಯನ್ನು ನೀಡಿದವರು ಹಾಸನ ಜಿಲ್ಲೆಯ SDM ಆಸ್ಪತ್ರೆಯ ಸ್ನಾತಕೋತ್ತರ ವೈದ್ಯರಾದ ಡಾಕ್ಟರ್ ಪೂರ್ಣಚಂದ್ರ ತೇಜಸ್ವಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ಇವತ್ತಿನ ಕಾರ್ಯಕ್ರಮ. ಮತ್ತೆ ಮತ್ತೊಂದು ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನರ ಧ್ವನಿಯಾದ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ. ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ. ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ. ಮಾನಸಿಕ, ದೈಹಿಕ, ಸಾಮಾಜಿಕ ಸುಸ್ಥಿತಿ, ಮಹಿಳೆಯರು, ಮಕ್ಕಳು, ಹಿರಿಯರು, ಹದಿಹರೆಯದವರ ಸ್ವಾಸ್ಥ್ಯ ಆರೋಗ್ಯ ಸುಸ್ಥಿರತೆಯೆಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯ ದಂಗಳ. ತಪ್ಪದೇ ಕೇಳಿ. ಪ್ರತಿ ಬುಧವಾರ ಬೆಳಿಗ್ಗೆ 9:20 ಮರುಪ್ರಸಾರ ಶುಕ್ರವಾರ ಸಂಜೆ 6:50. ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ.